ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದಾಗ್ಲಿ, ಅವರ ಮುಂದಿನ ಜೀವನ ಏನೂ ಚಿಂತೆ ಇಲ್ಲದೆ ಒಂದು ಬೆಳೀತಾ 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 ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾರೆ. ಹುಟ್ಟಿನಿಂದ ಕೆಲವರು ಸಮಸ್ಯೆಗಳನ್ನು ಅನುಭವಿಸಿದರೆ, ಕೆಲವರು ತಾಯಿ ಒಡಲಿನಲ್ಲಿ ಇದ್ದಾಗಲೇ ಅಂದ್ರೆ ಗರ್ಭದಲ್ಲಿ ಇದ್ದಾಗನೇ ಅವರಿಗೆ ಒಂಥರ ಹಿಂಸೆ ಪ್ರಾರಂಭ ಆಗಿರುತ್ತೆ. ಆ ಹಿಂಸೆಗಳು ಪ್ರಾರಂಭ ಯಾವಾಗ ಆಗುತ್ತೆ? ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ, ಅಪರಾಧದ ಅಡಿಯಲ್ಲಿ ವ್ಯಕ್ತಿ ಮಗುವಿನ ಜನನ ಕೊಡುವಾಗ ಯಾರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಒಂದು ಮಗುವಿಗೆ ಜನನ ಕೊಡ್ತಾರೋ ಅವರಿಗೆ ಇರುವಷ್ಟು ಖುಷಿ ಅಥವಾ ಆ ತಾಯಿಗೆ ಸಿಗುವಷ್ಟು ಖುಷಿ ಅವರಿಗೆ ಸಿಗೋದಿಲ್ಲ. ಇನ್ನು ಅಪ್ರಾಪ್ತ ಬಾಲಕಿಯನ್ನ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ಅವರ ಹೆಲ್ತ್ ಇಶ್ಯೂಸ್ ಬಹಳ ಇರುತ್ತೆ. ಅವರಲ್ಲೂ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡೆಲಿವರಿ ಆಗುವಾಗ ಅಥವಾ ಕನ್ಸೀವ್ ಆಗಿರುವಾಗ ಇರುವಂತ ಒಂದು ಖುಷಿ ಅವರಲ್ಲಿ ಇರೋದಿಲ್ಲ, ಅಥವಾ ಅವ್ರ ಫ್ಯಾಮಿಲಿ ಒಳಗಿನೂ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಆಮೇಲೆ ಕೆಲವರು ಬೇಡದ ಶಿಶುವಾಗಿ ಜನ ಆಗ್ಬಿಡ್ತಾರೆ. ಅಂದ್ರೆ ಅವರು ಬೇಡ ಅಂತ ನಾವು ನಮ್ಮ ಸಮಾಜದ ವ್ಯಕ್ತಿಗಳು, ಅಂದ್ರೆ ನಾವು ಸ್ವಾರ್ಥ ತುಂಬಿದ ಸಮಾಜದಲ್ಲಿ ನಾವು ನಿರ್ಧಾರ ಮಾಡ್ಕೊಂಡ್ ಬಿಡ್ತೀವಿ, ಇದು ಬರ್ಡನ್, ದಿಸ್ ಚೈಲ್ಡ್ ಇಸ್ ಅ ಬರ್ಡನ್, ಯಾರು ಇನ್ನೊಂದು ಅಂಗವಿಕಲ. ಹಿಂದಿನ ಸಮಯದಲ್ಲಿ ಬಹಳ ವರ್ಷಗಳ ಹಿಂದೆ ಹೇಗಿತ್ತು ಅಂದ್ರೆ, ಒಂದು ಮನೆಯಲ್ಲಿ ಮಗು ಅಂಗವಿಕಲಾಗಿ ಜನಿಸ್ತು ಅಂದ್ರೆ ಅದಕ್ಕೆ ಯಾವುದೇ ಎಜುಕೇಶನ್ ಇಲ್ಲ, ಯಾವುದೇ ಫೆಸಿಲಿಟಿ ಇಲ್ಲ, ಮನೆಯಲ್ಲಿ ಏನ್ ಹಾಕಿದ್ದಾರೆ ಅದನ್ನು ಊಟ ಮಾಡಿಕೊಂಡು ಸುಮ್ಮನೆ ಇರುವಂತ ಒಂದು ಇದನ್ನು ನಾವು ಗಮನಿಸಿದ್ದೇವೆ. ಸಮಾಜದಲ್ಲಿ ನಡೀತಾ ಇತ್ತು ಮೊದಲು. ಯಾಕಂತ ಹೇಳಿದ್ರೆ ಚೆನ್ನಾಗಿರೋ ಮಗುಗೆ ವಿದ್ಯಾಭ್ಯಾಸ ಇರ್ತಿತ್ತು, ಉದ್ಯೋಗಕ್ಕೆ ಪ್ರೋತ್ಸಾಹ ಇರ್ತಿತ್ತು, ಅಥವಾ ಅವನ್ನೆಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇರ್ತಿತ್ತು. ಯಾರು ಅಂಗವಿಕಲ ಮಗು ಅಥವಾ ಮಾನಸಿಕ ಅಸ್ವಸ್ಥ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಫೆಸಿಲಿಟಿ ಸಿಗಬೇಕು ಅದು ಸಿಗ್ತಾ ಇರಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಅಂತ ಮಕ್ಕಳಿಗೆ ಎಲ್ಲಾ ರೀತಿಯ ಹಕ್ಕುಗಳನ್ನ ಕೊಡಬೇಕು, ಎಲ್ಲ ಹಕ್ಕುಗಳು ಇದೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದೆ, ಎಲ್ಲೂ ಯಾರಿಗೂ ವ್ಯತ್ಯಾಸ ಆಗಬಾರದು ಅಂತ. ಆದ್ರೂ ಸಹ ಕೆಲವು ಪ್ರಾವಿಷನ್ಸ್ ಅನ್ನ ಮಾಡಿದೆ. ಆರ್ಟಿಕಲ್ 15 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಸ್ಪೆಷಲ್ ಪ್ರಾವಿಷನ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್ ಅಥವಾ ಬ್ಯಾಕ್ವರ್ಡ್ ಅಥವಾ ಈ ತರ ತೊಂದರೆಗಳಲ್ಲಿರುವಂತ ಅವರಿಗೆ ಸ್ಪೆಷಲ್ ಕಾಯ್ದೆಗಳನ್ನ ಮಾಡಬೇಕು, ವಿಶೇಷ ಕಾಯ್ದೆಗಳನ್ನ ಮಾಡಬೇಕು. ಅವರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ತಂದು ಅವರು ಸಹ ಸುಂದರವಾದ ಬದುಕನ್ನ ಸಾಗಿಸುವಂತೆ ನೋಡಿಕೊಳ್ಳುವುದು ಸಮಾಜದ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದೆ. ಅದರಂತೆ ಅನೇಕ ಕಾಯ್ದೆಗಳು ಸಹ ಈಗ ಬಂದಿದೆ. ಈಗ ಒಂದು 50 years ಬ್ಯಾಕ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು ಆ ಪ್ರಾಬ್ಲಮ್ಸ್ ಈಗ ಕಡಿಮೆ ಆಗಿದೆ. ಆದ್ರೂ ಅದು ಸಂಪೂರ್ಣವಾಗಿ ನಿರ್ಮೂಲನ ಆಗ್ಬೇಕು ಅನ್ನೋದೇ ಈ ಇಂತಹ ಒಂದು ನಮ್ಮ ನಾಲ್ಸಾ ಇದರ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಹೇಳಿರುವಂತಹ ಹಕ್ಕುಗಳು ಅಥವಾ ಈ ಕಾಯ್ದೆಗಳು ಅಂದ್ರೆ ಚೈಲ್ಡ್ ಫ್ರೆಂಡ್ಲಿ ಲೀಗಲ್ ಸರ್ವಿಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ 2024, ಆಮೇಲೆ ಲೀಗಲ್ ಸರ್ವಿಸ್ ಟು ಪರ್ಸನ್ ವಿತ್ ಮೆಂಟಲ್ ಇಲ್ನೆಸ್ ಅಂಡ್ ಪರ್ಸನ್ ವಿತ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಸ್ಕೀಮ್ 2024, ಈ ಎರಡು ಸ್ಕೀಮ್ಗಳನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇವುಗಳೆಲ್ಲ ಯಾವುದೇ ಕಾನೂನು ಕಾಯ್ದೆಗಳು ಪುಸ್ತಕದಲ್ಲಿದ್ರೆ ಸಾಕಾಗೋದಿಲ್ಲ, ಅವು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಬಂದಾಗ ಮಾತ್ರ ಯಾರಿಗೆ ಆ ಕಾಯ್ದೆಯನ್ನು ಮಾಡಲಾಗಿದೋ ಅದು ಅವರಿಗೆ ತಲುಪುತ್ತೆ, ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತರ ಮಾಡಲಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.